ನಮಸ್ತೆ ಸರ್, ನಾನು ಶಾಲಾ ಸಂಸತ್ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೀನಿ. ನನ್ನ ನಾಮಪತ್ರ ಇದು ಸ್ವೀಕರಿಸಿ. ನಮಸ್ಕಾರ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತೌಗದಳ್ಳಿ. ಇಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೀತಾ ಇದೆ. ಚುನಾವಣಾಧಿಕಾರಿಗಳೆಲ್ಲ ಕುತ್ಕೊಂಡಿದ್ದಾರೆ. ಹಾಗೆ ಮತದಾನ ಮಾಡೋದಕ್ಕೆ ನಮ್ಮ ಪುಟಾಣಿ ಮಕ್ಕಳೆಲ್ಲ ಸಾಲಾಗಿ ಉತ್ಸುಕತೆಯಿಂದ ನಿಂತಿದ್ದಾರೆ. ಬಹಳ ಸುಂದರವಾಗಿದೆ. ನಮ್ಮ ಮಕ್ಕಳು ಚುನಾವಣೆಗೆ ಬಂದು ನಿಂತ್ಕೊಂಡಿರ್ತಕ್ಕಂಥದ್ದು. ನೋಡಿ, ತುಂಬ ಸಾಲಾಗಿ ನಿಂತ್ಕೊಂಡು ಅಚ್ಚುಕಟ್ಟಾಗಿ ಮತದಾನ ಮಾಡೋದಕ್ಕೆ ಕಿಕ್ಕಿರಿದು ನಿಂತಿದ್ದಾರೆ. ಚುನಾವಣಾ ಮತಗಟ್ಟೆ ಕೇಂದ್ರದೊಳಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮ ಪ್ರಿಸೈಡಿಂಗ್ ಆಫೀಸರ್ ಅವರು ಕೂತ್ಕೊಂಡಿದ್ದಾರೆ. ಇದನ್ನೆಲ್ಲ ಪೂರ್ತಿ ಮತದಾನವನ್ನು ವೀಕ್ಷಣೆ ಮಾಡಲಿಕ್ಕೆ. ಹಾಗೆ ಚುನಾವಣೆಯ ಮತಗಟ್ಟೆ ಅಧಿಕಾರಿಯಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂತಹ ಕಮಲಮ್ಮನವರು ಕೂತ್ಕೊಂಡಿದ್ದಾರೆ. ಹಾಗೆ ಮತ್ತೋರು ಮತಗಟ್ಟೆ ಅಧಿಕಾರಿಯಾಗಿ ಶ್ರೀಯುತ ರಾಜಶೇಖರ್ ಕೂತ್ಕೊಂಡಿದ್ದಾರೆ. ನಿನ್ನ ಹೆಸರೇನಪ್ಪ? ಎಷ್ಟನೇ ತರಗತಿ? ಹಾಂ, ನೆಕ್ಸ್ಟ್ ಊಟಕ್ಕೆ ಮಾಡ್ತಾರೆ ಸರ್. ಯಾಕೆ ಗೊತ್ತದು ನೆಕ್ಸ್ಟ್ ಹಾಕಡಪ್ಪ. ಇದು ನೋಡಿ ಸ್ನೇಹಿತರೆ, ನಮ್ಮ ಶಾಲೆಯ ಮತದಾನ ಕೇಂದ್ರದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ ಅತ್ಯಂತ ವ್ಯವಸ್ಥಿತವಾಗಿ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಒಟ್ಟು ಮತಗಳು 214 ಮತಗಳು ಬಿದ್ದಿದ್ದಾವೆ. 11 ವಿದ್ಯಾರ್ಥಿಗಳಿಗೆ. ಇಲ್ಲಿ ಈಗ ನಮ್ಮ ಪ್ರಿಸೈಡಿಂಗ್ ಆಫೀಸರ್ ಬಂದು ಮತದಾನವನ್ನು ಸ್ಟಾಪ್ ಮಾಡ್ತಾರೆ. ಸ್ಟಾಪ್. ಪಾಸ್ವರ್ಡ್ ಹಾಕಿ ಸರ್. ಮತದಾನವನ್ನು ಸ್ಟಾಪ್ ಮಾಡಿದ್ದಾರೆ. ಈಗ ರಿಸಲ್ಟನ್ನು ನೋಡಬೇಕಾಗಿದೆ. ರಿಸಲ್ಟನ್ನು ಬಟನನ್ನು ಆಪ್ರೇಟ್ ಮಾಡಿ ಸರ್. ಅತ್ಯಂತ ಹೆಚ್ಚು ಮತಗಳನ್ನು ಪಡ್ಕೊಂಡು ಭಾನುಪ್ರಿಯ ಮೊದಲ ಸ್ಥಾನದಲ್ಲಿದ್ದಾಳೆ. ಅತ್ಯಂತ ಹೆಚ್ಚು ಮತಗಳನ್ನು ಪಡ್ಕೊಂಡಂತಹ 29 ಮತಗಳನ್ನು ಪಡೆದಂಥ ಭಾನುಪ್ರಿಯ ಮೊದಲ ಸ್ಥಾನದಲ್ಲಿದ್ದಾಳೆ. ಹಾಗೆ ಎರಡನೇ ಸ್ಥಾನದಲ್ಲಿ ಅದೇ ಮತಗಳನ್ನು 29 ಮತಗಳನ್ನು ಪಡೆದು ಕುಮಾರ್ ಗಣಿ ಎರಡನೇ ಸ್ಥಾನದಲ್ಲಿದ್ದಾನೆ. ಮೂರನೇ ಸ್ಥಾನದಲ್ಲಿ ಸೇಮ್ 29 ಮತಗಳನ್ನು ಪಡ್ಕೊಂಡು ಪಲ್ಲವಿ ಮೂರನೇ ಸ್ಥಾನದಲ್ಲಿದ್ದಾಳೆ. ಪರಶುರಾಮ್ 22 ಮತಗಳನ್ನು ಪಡ್ಕೊಂಡಿದ್ದಾನೆ. ಇನ್ನೊಬ್ಬರು ಸರ್ ಸೇವಂತಿ ಒಟ್ಟು 19 ಮತಗಳನ್ನು ಪಡ್ಕೊಂಡಿದ್ದಾಳೆ. 19 ಮತಗಳನ್ನು ಪಡ್ಕೊಂಡಿರೋರು 3 ಜನ ಇದ್ದಾರೆ. ಸೇವಂತಿ, ತೇಜಸ್, ವೆನಿಲ್ಲಾ. ಈ 3 ಜನ 5ನೇ. ಮಕ್ಕಳ ಈ ದಿನ ನಾವು ನಮ್ಮ ಶಾಲೆಯಲ್ಲಿ 27ನೇ ಸಾಲಿಗೆ ಒಂದು ಶಾಲಾ ಸಂಸತ್ತನ್ನು ಏನು ತಂತ್ರಜ್ಞಾನವನ್ನು ಬಳಸಿ ಮೊಬೈಲಲ್ಲಿ EVM ಮಿಷನ್ ವೋಟ್ ಹಾಕುವುದರ ಮುಖಾಂತರ ನಮ್ಮ ಶಾಲಾ ಮಕ್ಕಳಲ್ಲಿ ಶಾಲಾ ಮಂತ್ರಿ ಮಂಡಲವನ್ನು ರಚನೆ ಮಾಡಿದ್ವಿ. ಈ ಒಂದು ಶಾಲಾ ಸಂಸತ್ ಚುನಾವಣೆಗೆ 11 ಜನ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿದರು. ಅದರಲ್ಲಿ 5 ಜನ ವಿದ್ಯಾರ್ಥಿಗಳು ವಿಜೇತರಾಗಿದ್ದಾರೆ. ಅವರಿಗೆ ಎಲ್ಲ ಮಕ್ಕಳ ಪರವಾಗಿ, ಶಿಕ್ಷಕರ ಪರವಾಗಿ ಮೊಟ್ಟ ಮೊದಲಾಗಿ ಚಪ್ಪಾಳೆಯ ಮುಖಾಂತರ ಅಭಿನಂದನೆ. ನಮ್ಮ ಶಾಲಾ ಮಕ್ಕಳು
ಮಕ್ಕಳು ಸಹ 1ನೇ ತರಗತಿಯಿಂದ 7ನೇ ತರಗತಿಯವರು ಸಹ ಎಲ್ಲ ಮಕ್ಕಳು ಏನು ಗೊಂದಲ ಇಲ್ಲದೆ ಒಬ್ಬ ವಿದ್ಯಾರ್ಥಿ 5 ಮತಗಳನ್ನ ಚುನಾಯಿಸುವ ಮುಖಾಂತರ ತಮಗೆ ಇಷ್ಟವಾದಂಥ ತಮಗೆ ಬೇಕಾದಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮೊದಲ ಸ್ಥಾನವನ್ನು 3 ಜನ ವಿದ್ಯಾರ್ಥಿಗಳು ಹಂಚಿಕೊಂಡಿದ್ದಾರೆ. ಕುಮಾರ್ ಗಣಿ, ಭಾನುಪ್ರಿಯ, ಪಲ್ಲವಿ ಇವರು ನಮ್ಮ ಶಾಲಾ ಸಂಸತ್ ಚುನಾವಣೆಯಲ್ಲಿ 3 ಜನ ಪ್ರಥಮ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ. 4ನೇ ಸ್ಥಾನವನ್ನು ಪರಶುರಾಮ್ ಹಂಚಿಕೊಂಡಿದ್ದಾನೆ. ಹಾಗೂ 5ನೇ ಸ್ಥಾನದಲ್ಲಿ ಸೇವಂತಿ ಮತ್ತು ವೆನಿಲಾ ಎನ್ನುವಂಥ ವಿದ್ಯಾರ್ಥಿಗಳು 5ನೇ ಸ್ಥಾನಕ್ಕೆ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ. ಈ ಒಂದು ಏನು 5 ಜನ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಏನು ನಮ್ಮ ಶಾಲಾ ಸಂಸತ್ಗೆ ಚುನಾವಣೆಯನ್ನು ಮಾಡಬೇಕು ಅಂತ ಮಾತಾಡ್ಕೊಂಡ್ವಿ. ಈ ಸಲ ತಂತ್ರಜ್ಞಾನವನ್ನು ಬಳಸಿ ಮಕ್ಕಳಿಗೆ ಚುನಾವಣೆಯ ಅನುಭವವನ್ನು ಮಾಡಿಸೋಣ ಅನ್ನೋ ಉದ್ದೇಶದ ಶಿವಕುಮಾರ್ ಸರ್ ಒಂದು ಏನು ಆಪನ್ನು ಡೌನ್ಲೋಡ್ ಮಾಡ್ಕೊಂಡು ಮಕ್ಕಳಿಗೆ 2 ದಿನಗಳ ಕಾಲ ತರಬೇತಿಯನ್ನು ಕೊಟ್ಟು ಮತವನ್ನು ಹೆಂಗೆ ಹಾಕಬೇಕು, ಅಭ್ಯರ್ಥಿಗಳು ಹೆಂಗೆ ಆಯ್ಕೆ ಮಾಡ್ಕೋಬೇಕು, ಎಲ್ಲ ವಿಚಾರದಲ್ಲೂ ಮಕ್ಕಳಿಗೆ ಒಂದು ತರಬೇತಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯ ಶಿಕ್ಷಕರ ಪರವಾಗಿ ವೈಯಕ್ತಿಕವಾಗಿ ಎಲ್ಲ ಮಕ್ಕಳ ಪರವಾಗಿ ಅಭಿನಂದನೆಗಳು. ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಅತ್ಯುತ್ತಮವಾಗಿ ಚುನಾವಣಾ ಅಧಿಕಾರಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅವರಿಗೂ ಸಹ ತುಂಬ ಅಭಿನಂದನೆಗಳು. ನಮ್ಮ ಶಾಲಾ ಸಂಸತ್ ಚುನಾವಣೆಗೆ ಮತಗಟ್ಟೆ ಅಧಿಕಾರಿಯಾಗಿ ಶ್ರೀಮತಿ ಕಮಲಮ್ಮನವರು ಸಹ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರಿಗೂ ಸಹ ಏನು ಒಂದು ಶಾಲಾ ಸಂಸತ್ ಚುನಾವಣೆಗೆ ವಿಜೇತರಾದ ಅಭ್ಯರ್ಥಿಗಳಿದ್ದಾರೆ. 5 ಜನ ವಿದ್ಯಾರ್ಥಿಗಳು ಅತ್ಯಂತ ಪ್ರಾಮಾಣಿಕವಾಗಿ ಶಿಸ್ತುಬದ್ಧವಿಂದ ಎಲ್ಲ ನಿಮ್ಮ ಜವಾಬ್ದಾರಿಗಳಿದ್ದಾವೆ ಆ ಜವಾಬ್ದಾರಿಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಂಚನೆಯಿಂದ ನಿರ್ವಹಿಸಬೇಕು. ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ, ನಮ್ಮ ಶಾಲೆಗೆ ಒಳ್ಳೆಯ ಹೆಸರು ತರಬೇಕು, ಮುಂದೆ ನೀವು ಮಾದರಿಗಳಾಗಬೇಕು. ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಏನು ನಮ್ಮ ಕಿರಿಯ ವಿದ್ಯಾರ್ಥಿಗಳು ಸಹೋದರಿರ್ತಾರೆ ಅವರಿಗೆ ಮಾದರಿಯಾಗಿ ನೀವು ಕೆಲಸವನ್ನು ನಿರ್ವಹಿಸಲು ಹೋಗ್ತೀರಾ ಅಂತ ಹೇಳ್ತಾ ನಿಮ್ಮೆಲ್ಲ 5 ಜನಕ್ಕೆ ನನ್ನ ವೈಯಕ್ತಿಕವಾಗಿ ಮುಖ್ಯ ಶಿಕ್ಷಕರ ಪರವಾಗಿ ಮಕ್ಕಳ ಪರವಾಗಿ ಮತ್ತೊಮ್ಮೆ ತುಂಬ ಅಭಿನಂದನೆಗಳು. ಇಲ್ಲಿಗೆ ಶಾಲಾ ಸಂಸತ್ ಚುನಾವಣೆ ಮುಕ್ತಾಯವಾಗಿದೆ. ಇಡೀ ಚುನಾವಣಾ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಶಾಲಾ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಆಯ್ಕೆ ಚುನಾವಣಾ ಪ್ರಕ್ರಿಯೆಯನ್ನು ಶಾಲಾ ಸಂಸತ್ ಚುನಾವಣಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.